ಸೊ ಬನ್ನಿ ಇವಾಗ ನಾವು ಡೈರೆಕ್ಟ್ ಆಗಿ ಶೀರ್ಷಾಸನನ ಹೇಗ್ ಮಾಡೋದು, ಕರೆಕ್ಟ್ ಮೆಥಡ್ ಅಲ್ಲಿ ಹೇಗ್ ಮಾಡೋದು ಅಂತ ನೋಡೋಣ. ಸೊ ನೀವು ನೆಕ್ ಕೂಡ ಒಂದೆರಡು ಮೂಮೆಂಟ್ ಈ ತರ ಇನ್ಹೇಲ್ ಅಪ್, ಎಕ್ಸೇಲ್ ಡೌನ್ ಇದನ್ನು ಆಡ್ ಮಾಡ್ಕೋಬಹುದು ನಿಮ್ ಪ್ರಾಕ್ಟೀಸ್ ನಲ್ಲಿ. ಇನ್ಹೇಲ್ ಅಪ್, ಸ್ಲೋಲಿ ಎಕ್ಸೇಲ್ ಡೌನ್. ಓಕೆ, ಸೊ ಫ್ರೆಂಡ್ಸ್, ಶೀರ್ಷಾಸನದಲ್ಲಿ ನಾವು ಆಕ್ಚುಲಿ ನೆಕ್ ಮೇಲೆ ವೇಟ್ ಪೂರ್ತಿ ತಗೊಳ್ಳೋದಿಲ್ಲ. ನಮ್ಮ ಕೈ, ಆರ್ಮ್ಸ್ ಮತ್ತೆ ಶೋಲ್ಡರ್, ರಿಸ್ಟ್, ಎಲ್ಬೋ ಅಂಡ್ ಬೋತ್ ದ ಫಿಂಗರ್ಸ್, ಎಲ್ಲ ಫಿಂಗರ್ ಜಾಯಿಂಟ್ಸ್ ಮೇಲೆ ನಾವು ವೇಟ್ ತಗೊಳ್ಳೋದು ಆಕ್ಚುಲಿ. ಸೊ 90% ಆಫ್ ಯೋರ್ ವೇಟ್ ಗೋಸ್ ಆನ್ ಯೋರ್ ಆರ್ಮ್ ಅಂಡ್ ಓನ್ಲಿ 10% ಈಸ್ ಆನ್ ದ ನೆಕ್. ಸೊ ಈ ಎಕ್ಸ್ಪೀರಿಯನ್ಸ್ ಬಂದು ನಿಮಗೆ ಈ ಶೀರ್ಷಾಸನ ಪ್ರಾಕ್ಟೀಸ್ ಮಾಡ್ತಾ, ಕಂಟಿನ್ಯೂಸ್ ಮಾಡ್ತಾ ನಿಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಅರ್ಧ ಶೀರ್ಷಾಸನ ಇಂದ ಸ್ಟಾರ್ಟ್ ಮಾಡೋಣ ಫಸ್ಟ್. ಸೊ ನಾವು ಕೀಪ್ ಯೋರ್ ಹ್ಯಾಂಡ್ಸ್ ಇನ್ ದಿಸ್ ಪೊಸಿಷನ್. ಸೊ ಕೈ ಗ್ರೌಂಡ್ ಮೇಲಿದ್ದಾಗ ಯಾವಾಗಲೂ ನಿಮ್ಮ ರಿಸ್ಟ್ ಓಪನ್ ಆಗಿರಬೇಕು ಈ ಥರ. ಓಕೆ, ಆ್ಯಂಡ್ ಆರ್ಮ್ಸ್ ಟೈಟ್ ಆಗಿರಬೇಕು. ಸೊ ಎಂಗೇಜ್ ದ ಆರ್ಮ್ಸ್ ಈ ಥರ. ಸೊ ಈ ಥರ ಟೈಟ್ ಮಾಡ್ಕೋಬೇಕು ನಿಮ್ಮ ಆರ್ಮ್ಸ್ನ. ಸೊ ಇದೇ ಶೇಪ್ನಲ್ಲಿ, ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ನಾವು ಕೈನ ಕೆಳಗಡೆ ಇಡೋಣ ಈ ಥರ. ಓಕೆ, ಸೊ ನಿಮ್ಮ ಹೆಡ್ ಸೆಂಟರ್, ನೆತ್ತಿ ಅಂತ ಹೇಳ್ತೀವಲ್ಲ, ಹೆಡ್ ಸೆಂಟರ್ನ ನೀವು ಗ್ರೌಂಡ್ ಮೇಲೆ ಪ್ಲೇಸ್ ಮಾಡಬೇಕು. ಸೊ ತುಂಬ ಒಳಗಡೆನೂ ಪ್ಲೇಸ್ ಮಾಡಬಾರ್ದು, ತುಂಬ ಈ ಥರ ಫೋರ್ ಹೆಡ್ನ ಪ್ಲೇಸ್ ಮಾಡಬಾರ್ದು. ನಿಮ್ಮ ಹೆಡ್ ಸೆಂಟರ್, ನೆತ್ತಿ ಈ ಥರ ಕೆಳಗಡೆ ಪ್ಲೇಸ್ ಮಾಡಬೇಕು. ಓಕೆ, ಸೊ ಹ್ಯಾಂಡ್ಸ್ ಆ್ಯಂಡ್ ಹೆಡ್ ಸೆಂಟರ್. ಓಕೆ, ಸೊ ಇದನ್ನು ಪ್ಲೇಸ್ ಮಾಡಿ ಇವಾಗ ನಾವು ಸ್ವಲ್ಪ ಬಾಡಿ ವೆಯ್ಟ್ನ ನಮ್ಮ ಕೈ ಮತ್ತು ನೆಕ್ ಮೇಲೆ ಶೇರ್ ಮಾಡ್ತಾ ಇದ್ದೀವಿ. ಸೊ ಸ್ಲೋಲಿ ಲಿಫ್ಟ್ ಯುವರ್ ನೀಸ್ ಅಪ್, ವಾಕ್ ಫಾರ್ವರ್ಡ್. ಎಷ್ಟಾಗುತ್ತೋ ಅಷ್ಟು ನೀವು ಈ ಥರ ವಾಕ್ ಮಾಡೋದ್ರಿಂದ ನಿಮ್ಮ ಶೀರ್ಷಾಸನ ಮಾಡಿದಾಗ ನಿಮಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಆಗುತ್ತೋ ಅದು ನಿಮಗೆ ಇಲ್ಲೇ ಗೊತ್ತಾಗುತ್ತೆ, ನಿಮ್ಮ ಕಾಲು ಕೆಳಗಿದ್ದಾಗ. ಓಕೆ, ಸೊ ಶೀರ್ಷಾಸನದಲ್ಲಿ ಕಾಲು ಈ ಥರ ಕಿಕ್ ಮಾಡಬಾರ್ದು, ಸ್ಲೋ ಆಗಿ ಮಾಡಬೇಕು. ಓಕೆ, ಸೊ ದಿಸ್ ಈಸ್ ಅರ್ಧ ಶೀರ್ಷಾಸನ. ಇಲ್ಲೇ ಹೋಲ್ಡ್ ಮಾಡೋಣ. 1 2 3 4 5. Slowly exhale, come down, relax. ಸೊ ಫ್ರೆಂಡ್ಸ್, ನೀವು ಪರ್ಫೆಕ್ಟ್ ಬಿಗಿನರ್ ಆಗಿದ್ರೆ ಈ ಆಸನ ತನಕ ಮಾಡಿ ನಿಮ್ಮ ಪ್ರಾಕ್ಟೀಸ್ನ ಸ್ಟಾಪ್ ಮಾಡ್ಬೋದು.